ಗ್ಯಾರಂಟಿ ಗಿಮಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಕಾಂಗ್ರೆಸ್ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿಗಳ ಸ್ಥಿತಿಗತಿ ಈಗ ಹೇಗಿದೆ? ಕಾಂಗ್ರೆಸ್ ಗ್ಯಾರಂಟಿಗಳು ಎಷ್ಟು ಜನರಿಗೆ ತಲುಪ್ತಾ ಇದ್ದಾವೆ? ಎಷ್ಟು ಜನರಿಗೆ ಇನ್ನು ಗ್ಯಾರಂಟಿಗಳ ಆಹ್ವಾನ ಪತ್ರ ಕೂಡ ಸಿಕ್ಕಿಲ್ಲ? ಅಕ್ಕಿ ಬದಲಾಗಿ ಜನರಿಗೆ ಸರ್ಕಾರ ನಗದು ಹಣ ನೀಡಿದ್ದು ಎಷ್ಟು ಸರಿ ಸ್ವಾಮಿ? ಶಕ್ತಿ ಯೋಜನೆಯಿಂದ ಸಂತೃಪ್ತಿಗೊಂಡಂತ ಮಹಿಳಾ ಮಣಿಗಳೆಷ್ಟು? ಗೃಹಲಕ್ಷ್ಮಿ ಅನುದಾನ ಮಹಾಲಕ್ಷ್ಮಿಯರ ಖಾತೆಗೆ ಸರಿಯಾಗಿ ಕ್ರೆಡಿಟ್ ಆಗ್ತಾ ಇದೆಯಾ? ಗೃಹ ಜ್ಯೋತಿಯಿಂದ ಮನೆಗಳ ಕರೆಂಟ್ ಬಿಲ್ ಎಷ್ಟು ಕಡಿಮೆಯಾಗಿದೆ? ಯುವ ನಿಧಿ ಯೋಜನೆಗೆ ಯಾವ ವರ್ಷದಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ಲಕ್ಕಿ ಆಗಲಿದ್ದಾರೆ? ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದವರು ಮಾತ್ರ ಯುವ ನಿಧಿಗೆ ಅನ್ವಯ ಆಗ್ತಾರಾ, ಅಥವಾ ಜಸ್ಟ್ ಪಾಸ್ ಆಗೋ ಲಾಸ್ಟ್ ಬೆಂಚ್ ಹುಡುಗರಿಗೂ ಯುವ ನಿಧಿ ಅಪ್ಲೈ ಆಗುತ್ತಾ? ಲೋಕಸಭೆ ಚುನಾವಣೆಗೂ ಮುನ್ನವೇ 5ನೇ ಗ್ಯಾರಂಟಿ ಜಾರಿಗೆ ತಂದ ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಏನು? ಗ್ಯಾರಂಟಿಗಳಿಂದ ಸರ್ಕಾರದ ಮೇಲೆ ಎಷ್ಟು ಸಾವಿರ ಕೋಟಿ ಸಾಲದ ಹೊರೆ ಇದೆ? ಕೈ ಗ್ಯಾರಂಟಿಗಳ ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ತಲುಪಿದೆ. ಕೆಡಿಪಿ ಅಂಕಿ ಅಂಶದ ಪ್ರಕಾರ ಶಕ್ತಿ ಯೋಜನೆಗಾಗಿ 1,06,69.72 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಡಿಸೆಂಬರ್ ವರೆಗೆ ಒಟ್ಟು 1,06,69.45 ಕೋಟಿ ರೂಪಾಯಿ ಅನುದಾನ ವೆಚ್ಚ ಮಾಡಲಾಗಿದೆ. ಅನ್ನಭಾಗ್ಯಕ್ಕೆ ಎಷ್ಟು ಅನುದಾನ? ಅನ್ನಭಾಗ್ಯಕ್ಕೆ ಅಕ್ಕಿ ಕೊರತೆಯಾಯ್ತಾ? ಅಕ್ಕಿ ಬದಲು ನಗದು ನೀಡಿದ್ದು ಸರಿಯೇ? ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಕೊರತೆ ಹಿನ್ನೆಲೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ಕೆಜಿ ಅಕ್ಕಿ ಬದಲು ನಗದು ಹಣ ನೀಡುವ ವ್ಯವಸ್ಥೆಯನ್ನು ಮುಂದುವರೆಸಿದೆ. ಅನ್ನ ಯೋಜನೆ ಹಾಗೂ ಆದ್ಯತಾ ಪಡಿತದಾರರಿಗೆ ಅಕ್ಕಿ ಕೊರತೆ ಎದುರಾದ ಕಾರಣ ಸರ್ಕಾರ ಜುಲೈ 10ರಿಂದ ಫಲಾನುಭವಿಗಳ ಖಾತೆಗೆ ಪ್ರತಿ ಕೆಜಿಗೆ ₹34ನಂತೆ ಮಾಸಿಕ ₹170 ನಗದನ್ನ ಪಡಿತರ ಫಲಾನುಭವಿಯ ಕುಟುಂಬದ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ವರ್ಗಾಯಿಸುತ್ತಿದೆ. ರಾಜ್ಯದಲ್ಲಿ ಒಟ್ಟು 10,89,990 ಅನ್ನ ಯೋಜನೆ ಪಡಿತರ ಚೀಟಿದಾರರಾಗಿದ್ದಾರೆ. 1,17,26,296 ಆದ್ಯತಾ ಪಡಿತರ ಚೀಟಿದಾರರಿದ್ದಾರೆ.
ಒಟ್ಟು 4.42 ಕೋಟಿ ಕುಟುಂಬ ಸದಸ್ಯರು ಇದರ ಫಲಾನುಭವಿಗಳಾಗಿದ್ದಾರೆ. ಅನ್ನಭಾಗ್ಯಕ್ಕೆ ರಾಜ್ಯ ಸರ್ಕಾರ ಒಟ್ಟು 10.265 ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ. ಈ ಪೈಕಿ ಡಿಸೆಂಬರ್ ವರೆಗೆ 4,071 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಅನ್ನಭಾಗ್ಯ ಯೋಜನೆಯಡಿ ಡಿಸೆಂಬರ್ ತನಕ 3,998.54 ಕೋಟಿ ರೂಪಾಯಿ ವೆಚ್ಚವಾಗಿದೆ ಎಂದು ಕೆಡಿಪಿ ಅಂಕಿ ಅಂಶ ತೋರಿಸಲಾಗಿದೆ. ಗೃಹ ಜ್ಯೋತಿಗೆ ಬಿಡುಗಡೆಯಾದ ಅನುದಾನವೆಷ್ಟು? ಬಳಕೆಯಾದ ವಿದ್ಯುತ್ ಯೂನಿಟ್ ಎಷ್ಟು? 200 ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ನೀಡುವಾಗ ಗೃಹ ಜ್ಯೋತಿ ಯೋಜನೆಗಾಗಿ 2023-24 ಸಾಲಿನಲ್ಲಿ 9,000 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿದೆ. ಜುಲೈ ತಿಂಗಳಿಂದ ಗೃಹ ಜ್ಯೋತಿ ಯೋಜನೆ ಅನುಷ್ಠಾನವಾಗಿದೆ. ಕಳೆದ ವರ್ಷದ ಸರಾಸರಿ ಆಧಾರದ ಮೇಲೆ ವಿದ್ಯುತ್ ಬಳಕೆಯ ಯೂನಿಟ್ ಲೆಕ್ಕ ಹಾಕಲಾಗುತ್ತಿದೆ. ಗೃಹ ಜ್ಯೋತಿ ಯೋಜನೆಗೆ ಡಿಸೆಂಬರ್ ವರೆಗೆ 3,352.56 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಡಿಸೆಂಬರ್ ವರೆಗೆ ತೋರಿಸಿದ ವೆಚ್ಚ 3,352.56 ಕೋಟಿ ರೂಪಾಯಿ ಆಗಿದೆ ಎಂದು ಕೆಡಿಪಿ ಪ್ರಗತಿ ಅಂಕಿ ಅಂಶದಲ್ಲಿ ತಿಳಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಅನುದಾನವೆಷ್ಟು? ಎಷ್ಟು ಮಹಿಳೆಯರ ಖಾತೆಗೆ 2,000 ಜಮಾ ಆಗಿದೆ? ಇನ್ನು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗಾಗಿ 2023-24 ಸಾಲಿನಲ್ಲಿ 17,500 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ಜಮೆ ಮಾಡಲಾಗುತ್ತಿದೆ. ಆಗಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದ್ದು ಸುಮಾರು 1.28 ಕೋಟಿ ಯಜಮಾನಿಗಳು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಡಿಸೆಂಬರ್ ತಿಂಗಳವರೆಗೆ ಗೃಹಲಕ್ಷ್ಮಿ ಯೋಜನೆಗಾಗಿ ಒಟ್ಟು 9,158,075 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಈ ಯೋಜನೆಗಾಗಿ ಡಿಸೆಂಬರ್ ವರೆಗೆ ಆಗಿರುವ ವೆಚ್ಚ 7,514,042 ಕೋಟಿ ರೂಪಾಯಿ ಆಗಿದೆ. ಯುವ ನಿಧಿ ಯೋಜನೆ ಯಾರಿಗೆಲ್ಲ? ಡಿಗ್ರಿ ಪಾಸ್ ಆಗಿದ್ರೆ ಎಷ್ಟು ಹಣ ಗೊತ್ತಾ? 5ನೇ ಗ್ಯಾರಂಟಿ ಲೋಕಸಭಾ ಚುನಾವಣೆಗಾಗಿನ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಬಾಕಿ ಇದ್ದು ಕಾಂಗ್ರೆಸ್ ಜಾರಿಗೆ ತಂದ ಯುವ ನಿಧಿ ಯೋಜನೆ ಎಲ್ಲವೂ ಚುನಾವಣಾ ಪ್ರೀ ಪ್ಲಾನ್ ಅಂತ ಕಾಣಿಸುತ್ತಿದೆ. ಶಿವಮೊಗ್ಗದಲ್ಲೇ ಯುವ ನಿಧಿ ಯೋಜನೆಗೆ ಸಿದ್ದು ಸರ್ಕಾರ ಚಾಲನೆ ನೀಡಿದ್ದು ರಾಜ್ಯದಲ್ಲಿ 2023-23ರಲ್ಲೇ ತೇರ್ಗಡೆಯಾದ ಪದವೀಧರರಿಗೆ ಪ್ರತಿ ತಿಂಗಳು ರೂಪಾಯಿ 3,000 ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ರೂಪಾಯಿ 1,500 ರೂಪಾಯಿಯಂತೆ ನಿರುದ್ಯೋಗ ಭತ್ಯೆ ನೀಡುವ ಯುವ ನಿಧಿ ಯೋಜನೆಯನ್ನ ಜಾರಿಗೊಳಿಸಲಾಯಿತು. 2 ವರ್ಷಗಳವರೆಗೆ ಈ ಯೋಜನೆಯಡಿ ನಿರುದ್ಯೋಗ ಭತ್ಯೆ ನೀಡಲಾಗುತ್ತದೆ. ಈವರೆಗೆ ಯುವ ನಿಧಿ ಯೋಜನೆಯಡಿ ಸುಮಾರು 70,000 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. 2023-24ನೇ ವರ್ಷದಲ್ಲಿ ಯುವ ನಿಧಿಗೆ 250 ಕೋಟಿ ರೂಪಾಯಿ ಹಂಚಿಕೆಯಾಗಲಿದ್ದು ಯುವ ನಿಧಿ ಅಕೌಂಟ್ಗೆ ಯಾವಾಗ ಜಮಾ ಆಗುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ತನ್ನ 5ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಮಾತು ಉಳಿಸಿಕೊಂಡ ಸಿದ್ದು ಸರ್ಕಾರ ಸಂಪೂರ್ಣವಾಗಿ ಸರ್ಕಾರದ ಅವಧಿ ಮುಗಿಯುವವರೆಗೂ ಯೋಜನೆಗಳನ್ನ ನೀಡುತ್ತಾ ಅಥವಾ ಲೋಕಸಭಾ ಫಲಿತಾಂಶ ಬಳಿಕ ಸೋಪ್ ಹಾಕಿ ಕೈ ತೊಳೆದುಕೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವಯೋಗ ನ್ಯೂಸ್.